ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ತಾಲೂಕು ಭೋವಿ ಸಂಘದ ಸುರೇಶ್ ಆರೋಪಿಸಿದ್ರ. ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್, ನ್ಯಾಯಾಲಯದ ತಡೆಯಾಜ್ಞೆ ಪಾಲಿಸದೆ ಅನ್ಯಾಯ ಮಾಡುತ್ತಿದ್ದಾರೆ. ಕಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 131ರ ಜಮೀನು ನಿವೇಶನಗಳ ಹಂಚಿಕೆಗೆ ಆಶ್ರಯ ಯೋಜನೆಯಡಿ ಜಮೀನು ಮಂಜೂರು ಮಾಡಲಾಗಿದೆ ಎಂದ್ರ. ಮಂಜೂರಾಗಿರುವ ಜಮೀನು ರಾಜ್ಯ ಉಚ್ಚ ನ್ಯಾಯಾಲಯ, ಸಂಬಂಧಪಟ್ಟ ಜಿಲ್ಲಾಡಳಿತ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮುಂದಿನ ಆದೇಶದಂತೆ ನಿವೇಶನ ನಿರ್ಮಿಸಲು ತಡೆ ಕೋರಿ ಆದಿಲಕ್ಷ್ಮಮ್ಮ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ರೂ ಅದನ್ನ ಪಾಲಿಸದೆ ತೊಂದರೆ ನೀಡುತ್ತಿರುವುದಾಗಿ ಆರೋಪಿಸಿದ್ರ. ನಮ್ದೇ ಭೂಮಿ, ರೈತರ ಭೂಮಿನೇ ಕಿತ್ಕೊಂಡು ಕೊಡ್ಬೇಕಂತ ಏನಿಲ್ಲ. ಇದರಲ್ಲಿ ಬರೀ ದಲಿತರೇ ಇದ್ದಾರೆ, ಕೆಲವೊಂದು ಬೇರೆ ಜಾತಿಯವರು ಇರ್ಬೋದು. ಬಟ್ ಇವ್ರಿಗೆಲ್ರಿಗೂ ಮನೆಗಳಿದಾವೆ, ಸೈಟ್ಗಳಿದಾವೆ, ಆರಾಮಾಗಿ ಜೀವನ ಮಾಡ್ತಿದ್ದಾರೆ, ಕೂಲಿ ಹೋಗ್ತಿದ್ದಾರೆ, ಅವ್ರವ್ರ ಪಾಡಿಗೆ ಅವ್ರು ಇದ್ದಾರೆ. ಬಟ್ ರಾಜಕೀಯ ಲಾಭಕ್ಕೆ ಮಾತ್ರನೇ ಇದು ಮಾಡ್ತಿರೋದು ಇವತ್ತು. ಅದರಲ್ಲಿ ನಾವು ನಷ್ಟ ಹೋಗ್ತಿರೋದು ಇವತ್ತು ಅವ್ರ ಲಾಭಕ್ಕೋಸ್ಕರ. DC ಮಂಜೂರು ಮಾಡ್ತಾರೆ, ಇದಕ್ಕೆ ತಹಶೀಲ್ದಾರ್ ರಿಪೋರ್ಟ್ ಕಳಿಸ್ತಾರೆ, ಇಲ್ಲಿ ಈ ಥರ ಭೂಮಿ ಇದೆ, ನಮ್ಗೆ ಈ ಥರ ಮಂಜೂರು ಮಾಡಿಕೊಡಿ, ದಲಿತರ ಭೂಮಿ ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ದಾಖಲಾತಿಗಳನ್ನು ಸೇರಿಸಿ ಕೊಡ್ತಾರೆ. ಅದು ಆರ್ಡ್ರ್ ಮಾಡ್ತಾರೆ DC ಅವರು. ಅದಕ್ಕೆ ಮುಂಚೆನೇ ನಾನು ಬಿಫೋರು ಇವ್ರಿಗೆ ಹೇಳಿರ್ತೇನೆ, ನನ್ನ ಕಿವಿಗೆ ಬಿದ್ದಿರುತ್ತೆ, ಸರ್ಕಾರಕ್ಕೆ ಇವರು ನಿವೇಶನಕ್ಕೆ ತೆಗಿತಿದ್ದಾರೆ, ಅದು ನಮ್ಮ ಭೂಮಿಯಲ್ಲೇ ತೆಗಿತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಕಂಡು ಬರುತ್ತೆ. ಆಗ ಕಂಡು ಬಂದಾಗ ನಾನು ಒಂದು ಅರ್ಜಿ ಕೊಡ್ತೀನಿ ತಹಶೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಸುಮಾರು 20 ವರ್ಷಗಳಿಂದ ಕಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 131ರ ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದು, ಇದನ್ನ ಸಹಿಸದೆ ಜೀವ ಬೆದರಿಕೆ ಹಾಕಿ ಒತ್ತಡ ಹೇರುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡ್ರ. ವಾಸ್ತವಿಕ ವರದಿ ಮರೆಮಾಚಿ ಸುಳ್ಳಿನ ಕಡತ ಸಿದ್ಧಪಡಿಸಿ ಒಂದೇ ದಿನದಲ್ಲಿ ತಾಲೂಕು ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಇಒ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದಾರೆ ಎಂದು ಆರೋಪಿಸಿದ್ರ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.